ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಮೊನ್ನೆ ನಾವು ಫೆಲ್ಸಿ ಆಂಟಿ ನಮ್ಮ ಮನೆಗೆ ಬರ್ತಾರೆ ನೋಡಿ, ಅವರ ಮನೆಯಲ್ಲಿ ಹಬ್ಬ ಇತ್ತು, ಹಾಗೆ ಹೋಗಿದ್ವಿ. ತುಂಬ ದಿನ ಆಯಿತು, ಆದರೆ ಹಾಕಲಿಕ್ಕೆ ಆಗಲಿಲ್ಲ ವಿಡಿಯೋ, ಅದಲ್ಲೇ ಮಿಸ್ ಆಗಿತ್ತು. ಅದನ್ನು ಇದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ. ಹಬ್ಬದ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ಜಾಸ್ತಿ ಏನು ತೆಗಿಲಿಕ್ಕೆ ಆಗಲಿಲ್ಲ, ಮೇಲಿಂದ ಮೇಲೆ ಮಾತ್ರ ತೆಗೆದಿದ್ದೀನಿ. प्यार कर बेइंतहा दूरी 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 सही जाए ना सही जाए ना सही जाए ना. ಓಕೆ, ಇವತ್ತು ನಮ್ಮ ರಾಯ್ಸ್ಟನ್ ಟೀ ಮಾಡ್ತಾನಂತೆ. ಓಕೆ, ಚಹಾ ಮಾಡ್ತೀನಂತ ಹೇಳಿ ನಮ್ಮ ರಾಯ್ಸ್ಟನ್ ನಿನ್ನೆಯಿಂದ ಹೇಳ್ತಾ ಇದ್ದ, ಅಮ್ಮ ನೀವು ಬರುವಾಗ ನಾನು ಚಹಾ ಮಾಡ್ತೀನಿ, ಮಸಾಲ ಚಾಯ್ ನಿಮ್ಗೆ, ಅಲ್ಲಿಂದ ಹೊರಡುವಾಗ ಕಾಲ್ ಮಾಡಿ ಅಂತ ಹೇಳಿ. ಇಲ್ಲಿ ಬರುವಾಗ ಹಾಲು ಇಡ್ಲಿಲ್ಲ, ಚಾ ಪಿಟೋ ಇರ್ಲಿಲ್ಲ, ಏನ್ ಇಡ್ಲಿಲ್ಲ. ಚಾ ಪಿಟೋ ಹಾಲಿತ್ತು, ನೀರು ಮಾತ್ರ ಇತ್ತು. ನೀರಲ್ಲಿ ಎಂತ ಚಾ ಮಾಡುದು ನಾನು? ಅದಕ್ಕೆ ಈಗ ಬಂದ್ ಮಾಡ್ಬೋದಿತ್ತಲ್ಲ ನಾವು ಬಂದ್ಮೇಲೆ. ಈಗ ರಾಯ್ಸ್ಟನ್ ಇದು ಚಾ ಹೋಯ್ತು, ಈಗ ಪಜ್ಜು ಚಾ ಸ್ಟಾರ್ಟ್. ನಾಳೆ ಮಾಡ್ತೀನಿ, ನಾಳೆ ಓಕೆ, ನೋಡೋಣ ಸ್ಪೆಷಲ್ ರೆಸಿಪಿ. ಹಾ ಆಯ್ತು. ಓಕೆ, ಹೋಗಿ ಬಂದಾಯ್ತು. 2 ಕಡೆ ಹೋಗ್ಲಿಕ್ಕಿತ್ತು, ಹಾಗಾಗಿ ಹೊಟ್ಟೆ ಫುಲ್ ಆಯ್ತು. 2 ಕಡೆ ಕೂಡ ಊಟ ಮಾಡಿ ಚೆನ್ನಾಗಿತ್ತು ಊಟ. ಅಲ್ಲಿ ಉಂಟ ಮಾಡ. ಓಕೆ, ಪಜ್ಜೊಂದು ಟೀ ಕುಡಿಯೋದು, ಮತ್ತೆ ಸ್ವಲ್ಪ ಕೆಲಸ ಬಾಕಿ ಉಂಟು, ಅದು ಮಾಡೋದು. ಟೀ ರೆಡಿ ಆಯ್ತು. ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತೆ ಟೀ. ಹೇಗೆ ಸ್ಟ್ರಾಂಗ್ ಆಯ್ತು ಅದು? ಇವನು ಕುದಿಸ್ಲಿಕ್ಕೆ ನೀರು ಇಟ್ಟಿದ್ದ, ಕುದಿತಾ ಆಯ್ತು. ನೀರು ಕುದಿದ್ರೆ ಟೀ ಸ್ಟ್ರಾಂಗ್ ಆಗುತ್ತಾ? ಅದು ಅವನೊಟ್ಟರಶಿ ಹಾಕಿದ್ದು, ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಹಾಗೆ ಹೇಳು. ನನ್ನ ಮೇಲೆ ಹಾಕುದು. ಜಾಸ್ತಿ ಕುದಿದೆ ಕುದಿದೆ. ಹೌದು. ಇನ್ನೆಂತ ಚಾ ಕುಡಿಬೇಕು, ಸ್ವಲ್ಪ ಕುಡಿದ್ರೆ ಸಾಕು. ಎಂತ ಫುಲ್ ಮಗ್ ನೀವೆಂತ ಕುಡಿಯಲ್ಲ, ಸ್ವಲ್ಪ ಸ್ವಲ್ಪ ಕುಡಿದು ನಮ್ಗೆ ಇಡುದು ಮತ್ತೆ. ಓಕೆ, ಚೆನ್ನಾಗಿದೆ ಚಾ, ಸ್ಟ್ರಾಂಗ್ ಆಗ್ಲಿಲ್ಲ. ಅದು ನಾಳೆ postpone. ರಾಯ್ಸ್ಟನ್ ಇವತ್ತು ಮಸಾಲ ಮಾಡ್ಲಿಕ್ಕೆ ಪುರ್ಸೊತ್ತಾಗ್ಲಿಲ್ಲ ಅಂತೆ. ಇವಾಗ ಟೀ ಕುಡಿಯೋದು, ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಮುಂದಿನ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ನಮ್ದು. ಓಕೆ, ನಾವು ಇವತ್ತು ಪಾಲಿಟಿಕ್ಸಿಗೆ ಬಂದಿದ್ದೀವಿ ಇವತ್ತು, ಯಾಕೆಂದರೆ ನಾಳೆ ರಾಯ್ದು ಬರ್ಡೇ. ಅದಕ್ಕೆ ಇವತ್ತೊಂದು ಸಣ್ಣ ಕೇಕನ್ನು ನಾವು ತೊಗೊಳ್ತೀವಿ ಇಲ್ಲಿಂದ ಪಾಲಿಟಿಕ್ಸಿಂದ. ನಾಳೆ ಒಂದು ಆರ್ಡರ್ ಕೊಟ್ಟಿದ್ದೀವಿ ಕೇಕ್, ಅದಕ್ಕೆ ಬಂದಿದ್ದೀವಿ. Happy birthday to you. Happy birthday to you. Happy birthday to you, dear Royston. Happy birthday to you. May the good God bless you. May the good God bless you. May the good God bless you and keep you. Happy birthday to you. Happy birthday to you. Happy birthday to you, dear Royston. Happy birthday
ಸೆಲೆಬ್ರೇಷನ್ ಆಯ್ತು ಇದು ಮಾಡ್ಕೊ, ಆಯ್ತು ಗುಡ್ ನೈಟ್ ರಾಯ್. ನಾಳೆ ಅಂತ ಕೇಳಿಕ್ಕಿಲ್ಲ ಇನ್ನು ಆಯ್ತು ಕೇಕ್ ಅಂದ್ಮೇಲೆ ಆಯ್ತು ಗುಡ್ ನೈಟ್ ರಾಯ್. ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ರಾಯ್ಸ್ಟನ್ ಇದ್ದು ಬರ್ಡೇ, ಹಾಗೆ ಸ್ವಲ್ಪ ಗಮ್ಮತ್ತು ಮಾಡೋಣ ಅಂತ ಹೇಳಿ ಎನಿಸಿದ್ದೀವಿ. ಅಡುಗೆ ಎಲ್ಲ ನಾವೇ ಮಾಡೋದು ಇವಾಗ ಮನೆಯಲ್ಲಿ. ಏನೆಲ್ಲ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಹೇಳ್ತಾ ಇಲ್ಲ, ಯಾಕೆ ಗೊತ್ತುಂಟ, ಕ್ಯಾಮ್ರಾಮ್ಯಾನ್ ಇವಾಗ ಇಟ್ಕೊಂಡಿದ್ದು ನಮ್ಮ ರಾಯ್ಸ್ಟನ್ನೇ. ಹಾಗಾಗಿ ಅವನಿಗೆ ಇದಾಗೋದು ಬೇಡ, ಗೊತ್ತಾಗೋದು ಬೇಡ ಏನು ಇವತ್ತು ಸ್ಪೆಷಲ್ ಉಂಟು ಅಂತ ಹೇಳಿ. ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ. ಓಕೆ, ನಾನಿಲ್ಲಿ 3/4 kg ಮಟನನ್ನು ತೊಗೊಂಡಿದ್ದೀವಿ. ಇದಕ್ಕೆ ಅರಿಶಿನ ಉಪ್ಪೆಲ್ಲ ಹಾಕಿ ನಾನು ಬೇಯಿಸ್ಲಿಕ್ಕೆ ಇಡ್ತೀನಿ. ಒಂದು 3ರಿಂದ 4 ಸಿಟಿ ತೆಗಿತೀನಿ, ಸಾಕು. ಇದರಲ್ಲಿ ಬೇಕಿದ್ರೆ ನೋಡಿಕೊಂಡು ಆಮೇಲೆ ಸಿಟಿ ತೆಗೆದರೆ ಆಯಿತು. ತುಂಬ ಸಾಫ್ಟ್ ಕೂಡ ಆದರೆ ಚೆನ್ನಾಗಾಗಲ್ಲ. ಓಕೆ, ಇದು ಬೇಯೋ ತನಕ ಇನ್ನೊಂದು ಸೈಡ್ ನಾವು ಮಟನಿಗೆ ಇವಾಗ ಫಸ್ಟಿಗೆ ಮಸಾಲವನ್ನು ತೆಗೆಯೋಣ. ಇಲ್ಲಿ ಅಮ್ಮ ಸುಕ್ಕಕ್ಕೆ ಮಸಾಲೆ ತೆಗಿತಾ ಇದ್ದಾರೆ. ಮಟನಿಗೆ 2 ತೆಂಗಿನಕಾಯಿ, 1 ಕಪ್ಪಷ್ಟು ಕ್ಯಾಶ್ಯೂನಟ್, 1 ಟೇಬಲ್ ಸ್ಪೂನಷ್ಟು ಕಸಕಸೆ, ಇಷ್ಟನ್ನು ನಾನು ತಗೊಂಡಿದ್ದೀನಿ. ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು 8ರಿಂದ 10 ನೀರುಳ್ಳಿ, ಬೆಳ್ಳುಳ್ಳಿ 1-2 ಕಪ್ಪಷ್ಟು ಹಾಗೂ ಶುಂಠಿ ಸಪ್ರೇಟಾಗಿ ಎಲ್ಲವನ್ನು ನಾನು ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ ಫಸ್ಟಿಗೆ. ಹಾಗೂ ಖಾರಕ್ಕನುಗುಣವಾಗಿ ಚಿಲ್ಲಿ. ಇವಾಗ ಮಟನ್ ಮಾಡ್ತಾ ಇದ್ದೀನಿ. ಸಾರು ಗ್ರೈಂಡ್ ಎಲ್ಲ ಮಾಡಿ ಆಯಿತು, ಮಸಾಲ ಇನ್ನು ಒಂದೊಂದಾಗಿ ಫ್ರೈ ಮಾಡಿ ಹಾಕಿದರೆ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀವಿ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೂ 1-2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಪೌಡರ್, ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್. ಇಷ್ಟನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡಿ ಆದಮೇಲೆ ನೀರುಳ್ಳಿ ಪೇಸ್ಟ್, ಈ ರೀತಿ ಒಂದೊಂದೇ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ನಾವು ತಗೊಂಡ್ರೆ ಆಯಿತು ಮಸಾಲವನ್ನು. ಇವಾಗ ನೀರುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಪುದೀನ ಹಾಗೂ ಕೊತ್ತಂಬರಿ ಇದು ಮಾಡಿದ್ದೀವಿ ನೋಡಿ, ಅದನ್ನು ಕೂಡ ಹಾಕೋಣ. ಇದೇ ರೀತಿ ಒಂದೊಂದಾಗಿ ಹಾಕೋಣ. ಆಮೇಲೆ ಇದರೊಂದಿಗೆ ಹಾಕ್ತಾಯಿದ್ದೀನಿ ನಾನು ಚಿಲ್ಲಿ ಪೇಸ್ಟ್ ಕೂಡ. ನೆಕ್ಸ್ಟ್ ಲಾಸ್ಟಿಗೆ ಟೊಮೆಟೊ ಪ್ಯೂರಿಯನ್ನು ಹಾಕಬೇಕು. ನಾನಿಲ್ಲಿ 8ರಿಂದ 9 ದೊಡ್ಡ ಟೊಮೆಟೊವನ್ನು ತಗೊಂಡು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಸಾಲ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ, ಆಯಿಲ್ ಒಳ್ಳೆ ರೀತಿ ಮೇಲೆ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡಬೇಕು. ಮಟನನ್ನು ಸೇರಿಸಿ ಒಳ್ಳೆ ರೀತಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ತೆಂಗಿನಕಾಯಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದ್ವಿ ನೋಡಿ, ಅದನ್ನು ಲಾಸ್ಟಿಗೆ ಸೇರಿಸಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ಇದು. ವೈಟ್ ರೈಸಿಗೆ, ನಾರ್ಮಲಾಗಿ ಇಡ್ಲಿ, ದೋಸೆ ಅಥವಾ ಶಾವಿಗೆ ಮಾಡಿದರೆ ಎಲ್ಲದಕ್ಕೂ ಕೂಡ ಸೂಪರ್ ಆಗುತ್ತೆ. ಈ ರೀತಿ ನೀವು ಫಂಕ್ಷನ್ ಟೈಮಲ್ಲಿ ಗ್ರೇವಿ ಮಾಡಿ ನೋಡಿ. ಮೇಲ್ಗಡೆಯಿಂದ ಲಾಸ್ಟಿಗೆ ನೀವು ತುಪ್ಪ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಸ್ಟಾರ್ಟರ್ಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಪ್ರಾನ್ಸಿಗೆ ನಾನು ಸ್ವಲ್ಪ ಅರಿಶಿನ ಪೌಡರ್, ಲಿಂಬೆ ರಸ, ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಿ
ಚೆನ್ನಾಗಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಉಪ್ಪನ್ನೆಲ್ಲ ಸೇರಿಸೋಣ. ಇಲ್ಲಿ ನಾನು ಮಸ್ಟರ್ಡ್ ಪೌಡರನ್ನು ಹಾಕ್ತಾಯಿದ್ದೀನಿ. ಮಸ್ಟರ್ಡ್ ಪೌಡರ್ ಅಂತ ಹೇಳಿ ನಿಮಗೆ ಡಬ್ಬಿಯಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವುದೇ ಸ್ಟಾರ್ಟರ್ ಎಲ್ಲ ಜಾಸ್ತಿಯಾಗಿ ಕ್ರಿಸ್ಪಿ ಫ್ರೈ ಎಲ್ಲ ಮಾಡುವಾಗ. ಓಕೆ, ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಲಿಕ್ಕೆ ಮರ್ತಿದ್ದೆ, ಹಾಗಾಗಿ ಲಾಸ್ಟಲ್ಲಿ ಇದನ್ನು ಸೇರಿಸ್ತಾ ಇದ್ದೀನಿ. ಓಕೆ, ಇನ್ನೊಂದು ಸೈಡ್ ನಾನು ಸ್ಟಾರ್ಟರ್ಗೆ ಮಟನ್ ಕೀಮಾ ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಸ್ವಲ್ಪ ಗರಂ ಮಸಾಲ ಪೌಡರ್, ನೆಕ್ಸ್ಟ್ ನಿಮ್ಮ ಹತ್ರ ಮಟನ್ ಮಸಾಲ ಪೌಡರ್ ಎಲ್ಲ ಇದೆ ಆದರೆ ಹಾಕ್ಬೋದು, ಪೆಪ್ಪರ್ ಪೌಡರ್, ಸೋಯಾ ಸಾಸ್ ಹಾಕಿದ್ದೀನಿ, ಲಿಂಬೆ ರಸ ಹಿಂಡ್ತಾ ಇದ್ದೀನಿ. ಅದರೊಂದಿಗೆ ನಾನು ಇಲ್ಲಿ ಸ್ವಲ್ಪ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ ಇದರ ಫ್ಲೇವರ್ ಇದಕ್ಕೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೂ ಮೆಣಸನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ ಹಾಗೂ 2-3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕೋಣ. ನೆಕ್ಸ್ಟ್ ಇದಕ್ಕೆ ಅರಶಿನ ಪೌಡ್ರನ್ನು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಒಳ್ಳೆ ರೀತಿ ಮಿಕ್ಸ್ ಆಗಲಿ ಇದು. ಇದರದ್ದು ನಾವು ಚಪ್ಪಟೆ ರೀತಿ ಮಾಡ್ತಾಯಿದ್ದೀವಿ. ನೀವು ಬೇಕಿದ್ದರೆ ಉಂಡೆ ರೀತಿ ಕೂಡ ಮಾಡ್ಬೋದು, ಅಥವಾ ಸಿಲಿಂಡರ್ ಆಕಾರ ಯಾವುದೇ ಶೇಪ್ ನೀವು ಇಲ್ಲಿ ಕೊಡ್ಬೋದು. ಓಕೆ, ಈ ರೀತಿ ಮಾಡಿ ಇದಕ್ಕೆ ಮೈದಾ ಹಾಗೂ ಕಾರ್ನ್ ಎರಡನ್ನು ಕೂಡ ಕರೆಕ್ಟಾಗಿ ತೊಗೊಂಡಿದ್ದೀನಿ ಹಿಟ್ಟು. ಅದರಲ್ಲಿ ಮುಳುಗಿಸಿ ಆಮೇಲೆ ಮೊಟ್ಟೆದ್ದು ಇದಿರುತ್ತೆ ನೋಡಿ, ಅದರಲ್ಲಿ ಮುಳುಗಿಸಿ ಮತ್ತೊಮ್ಮೆ ಮೈದಾ ಹಾಗೂ ಕಾರ್ನಲ್ಲಿ ಹಿಟ್ಟಲ್ಲಿ ನಾನು ಮುಳುಗಿಸ್ತಾ ಇದ್ದೀನಿ. ಈ ರೀತಿ ಡಿಪ್ ಮಾಡಿ ಇವಾಗ ಬ್ರೆಡ್ ಕ್ರಮ್ಸಿಗೆ ಹಾಕ್ತಾ ಇದ್ದೀನಿ. ಇದನ್ನು ಈ ರೀತಿ ಮಾಡಿ ಇವಾಗೆಲ್ಲ ಸೆಟ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸ್ಟಾರ್ಟರ್ ಲಾಸ್ಟಿಗೆ ಫ್ರೈ ಮಾಡಿದರೆ ಚೆನ್ನಾಗಾಗುತ್ತಲ್ವ, ಇಲ್ಲದಿದ್ದರೆ ತಣ್ಣಗಾಗುತ್ತೆ. ಈ ರೀತಿ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಯಿತು. ನಮಗೆ ಯಾವಾಗ ಬೇಕು ಆವಾಗ ತೆಗೆದು ಇದನ್ನು ನಾವು ಫ್ರೈ ಮಾಡಿದರೆ ಆಯಿತು. ಓಕೆ ನೋಡಿ, ಇದೇ ರೀತಿ ಸೇಮ್ ಇದೇ ರೀತಿ ನಾವು ಪ್ರಾನ್ಸನ್ನು ಕೂಡ ಮಾಡಲಿಕ್ಕುಂಟು. ಅದಕ್ಕಿಂತ ಮೊದಲು ಇನ್ನೊಂದು ಸೈಡ್ ನಾನು ಚಿಕನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದರ ರೆಸಿಪಿಯನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ತುಂಬ ಸಿಂಪಲ್ ರೆಸಿಪಿ ಇದು, ಹಾಗಾಗಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಪ್ರಾನ್ಸ್ ಕೂಡ ಸೇಮ್ ನಾವು ಮಟನ್ ಯಾವ ರೀತಿ ಮಾಡಿದ್ದೀವಿ ನೋಡಿ ಅದೇ ರೀತಿ ಒಣ ಹಿಟ್ಟಲ್ಲಿ ಫಸ್ಟಿಗೆ ನಾವು ಇದು ಮಾಡಿ ಆಮೇಲೆ ಮೊಟ್ಟೆಯಲ್ಲಿ ಇದನ್ನು ಸೇರಿಸಿ ಇದು ಮಾಡಿ ಇಡೋದು, ಬ್ರೆಡ್ ಕ್ರಮ್ಸ್ ಹಾಕಿ ಇಡೋದು. ಇವಾಗ ನಾವಿಲ್ಲಿ ಮಾಕ್ಟೈಲ್ ಹಾಗೂ ಕಾಕ್ಟೈಲ್ ಎರಡಕ್ಕೂ ರೆಡಿ ಮಾಡ್ತಾ ಇದ್ದೀವಿ. ಒಂದೇ ರೀತಿ ಮಾಡೋದು, ಆದರೆ ಯಾರಿಗೆ ಕಾಕ್ಟೈಲ್ ಬೇಕು ಅವರಿಗೆ ಸ್ವಲ್ಪ ಒಡ್ಕವನ್ನು ಹಾಕಿ ಕೊಡೋದು, ಹಾಗೂ ಯಾರಿಗೆ ಮಾಕ್ಟೈಲ್ ಬೇಕು ಅದನ್ನು ಹೀಗೆ ಕೊಡ್ಬೋದು. ಇಲ್ಲಿ ನಾವು ಕಲ್ಲಂಗಡಿ ತೊಗೊಂಡಿದ್ದೀವಿ, ವಾಟರ್ ಮೆಲನ್ ಸಣ್ಣದಾಗಿ ಕಟ್ ಮಾಡಬೇಕು ಇದನ್ನು. ಆಮೇಲೆ ಇದಕ್ಕೆ ಪುದೀನ ಮತ್ತು ಸ್ಟ್ರಾಬೆರಿ ಹಾಗೂ ಹಸಿಮೆಣಸಿನ್ಕಾಯನ್ನು ಜಜ್ಜಿ ಹಾಕಬೇಕು. 2-3 ಹಸಿಮೆಣಸಿನ್ಕಾಯಿ ಹಾಕಿದರೆ ಸಾಕು, ತುಂಬ ಖಾರ ಬೇಡ, ಅದು 2 ಹಾಕಿದರೂ ಸಾಕಾಗುತ್ತೆ. ಹಾಗೂ ಶುಗರ್ ಸಿರಪ್ ಇದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಗ್ರೇಪ್ ಜ್ಯೂಸನ್ನು ಕೂಡ ಹಾಕಬೇಕು. ಆದರೆ ಇಲ್ಲಿ ನಾವು ಗ್ರೇಪ್ ಪಲ್ಪ್ ಕ್ರಷ್ ಇರುತ್ತೆ ನೋಡಿ, ಅದನ್ನು ಸೇರಿಸಿದ್ವಿ. ಯಾವುದು ಕೂಡ ಆಗುತ್ತೆ, ಗ್ರೇಪ್ ಜ್ಯೂಸ್ ಕೂಡ ಆಗುತ್ತೆ ಹಾಕಿದರೆ. ಆಮೇಲೆ ಲೆಮನ್. ಓಕೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸಕ್ಕರೆ ಎಲ್ಲ ಕರೆಕ್ಟಾಗಿದೆಯಾ ನೋಡಿ, ಬೇಕಿದ್ದರೆ ಶುಗರ್ ಸಿರಪನ್ನು ಆ್ಯಡ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕಬೇಕು. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಇಲ್ಲಿ ಮಾಕ್ಟೇಲ್ ರೆಡಿಯಾಗಿದೆ. ನಾನು ಹೇಳಿದೆ ನೋಡಿ, ಒಮ್ಮೆಲೆ ನಿಮಗೆ ಕಾಕ್ಟೇಲ್ ಬೇಕಿದ್ರೆ ಅದಕ್ಕೆ ಸ್ವಲ್ಪ ಒಡ್ಕವನ್ನು ಹಾಕಿ ಅಷ್ಟೇ. ಓಕೆ, ಇಲ್ಲಿ ನಾನಿಲ್ಲ ಸಲಾಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಸಕ್ಕರೆ, ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್, ಆಮೇಲೆ ಚಿಲ್ಲಿ ಪೌಡ್ರು, ಉಪ್ಪು ಇಷ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ರಾ ಮ್ಯಾಂಗೋ, ಕ್ಯಾಪ್ಸಿಕಮ್ ಹಾಗೂ ಕ್ಯಾಬೇಜ್ ಇಷ್ಟನ್ನು ಹಾಕ್ತಾಯಿದ್ದೀವಿ. ಹಾಗೂ ಮಿಕ್ಸ್ ಮಾಡಿದ್ದು ನೋಡಿ, ಆವಾಗ ಸಕ್ಕರೆ ಎಲ್ಲ ಹಾಕಿ ಆ ಮಿಕ್ಸ್ಚರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ಸಲಾಡ್. ಒಮ್ಮೆ ಟ್ರೈ ಮಾಡಿ ನೋಡಿ. ರಾಯ್ಗೆ ಇವಾಗ ನಾವು ಫಸ್ಟ್ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ, ಬಟ್ಟೆ. ಇವಾಗ ಅವನು ಬರ್ಡೇಗೆ ಹಾಕಲಿಕ್ಕೆ ಅವನಿಗೆ ಬಟ್ಟೆ ಜಾಕೆಟ್ಸ್ ಎಲ್ಲ ತುಂಬ ಇಷ್ಟ, ಹಾಗಾಗಿ ಅದನ್ನೇ ನಾವು ಗಿಫ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸೈಡ್ ಡೆಕೋರೇಷನ್ ಕೂಡ ನಡೀತಾ ಉಂಟು. ನೆಕ್ಸ್ಟ್ ಮುಂದೆ ಏನಾಯಿತು, ಯಾರೆಲ್ಲ ಬಂದರು, ಇದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.